ಕಂಗ್ರಾಚುಲೇಷನ್ಸ್ ಬ್ರದರ್. ಸದ್ಯಕ್ಕೆ ಈ ಒಂದು ಟೈಟಲ್ ಬೇರೆ ರೀತಿಯಲ್ಲೂ ಸದ್ದು ಮಾಡಿತ್ತು. ಅದೇ ಟೈಟಲ್ ಇದೀಗ ಸಿನಿಮಾ ಆಗಿ ಮೂಡಿ ಬರ್ತಾ ಇದೆ. ಸಿನಿಮಾ ರಾಜ್ಯಾದ್ಯಂತ 21ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಚಿತ್ರತಂಡದವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೊದಲಿಗೆ ಚಿತ್ರದ ನಾಯಕಿ ಅನುಷ್ ಅವ್ರು ನಮ್ಮ ಜೊತೆಗಿದ್ದಾರೆ. ಮೊದಲಿಗೆ ನಿಮಗೆ ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ನಿಮ್ಮ ಪಾತ್ರ ಏನು ಸಿನಿಮಾದಲ್ಲಿ? ಏನ್ ಕ್ಯಾರೆಕ್ಟರ್ ಲೀಡ್ ಮಾಡ್ತಾ ಇದ್ದೀರಾ? ನನ್ನ ಪಾತ್ರ ಹೆಸರು ಸಿರಿ ಅಂಡ್ ತುಂಬಾ ಇನ್ನೋಸೆಂಟ್ ಮತ್ತೆ ತುಂಬಾ ಸಾಫ್ಟ್ ಕ್ಯಾರೆಕ್ಟರ್ ಇರೋಂತ ಹುಡುಗಿ ಅಷ್ಟೇ. ಸಿರಿ ಅನ್ನೋ ಪಾತ್ರನ ಒಪ್ಕೊಳ್ಳೋಕೆ ಕಾರಣ ಏನು? ಯಾಕಂದ್ರೆ ನೀವು ಮನ್ಸು ಮಾಡಿದ್ರೆ ಬೇರೆ ಬೇರೆ ತರ ಪಾತ್ರಗಳನ್ನು ಒಪ್ಕೋಬಹುದಿತ್ತು, ಬಟ್ ಸಿರಿ ಅನ್ನೋ ಪಾತ್ರ ಯಾಕೆ ನಿಮಗೆ ನಾನು ಮಾಡಬಹುದು ಅಂತ ಅನ್ಸ್ತು? ಸಿರಿ ಅನ್ನೋ ಕ್ಯಾರೆಕ್ಟರ್ ಸರ್ ಡಿಸ್ಕ್ರೈಬ್ ಮಾಡಿದ ತಕ್ಷಣ ನನಗೆ ಎಲ್ಲೋ ಕನೆಕ್ಟೆಡ್ ಅನ್ನೋ ಫೀಲ್ ಬಂತು. ಬಿಕಾಸ್ ತುಂಬ ಸಾಫ್ಟ್ ಮತ್ತು ಇನ್ನೋಸೆಂಟ್ ಅಂತ ಹೇಳಿದ್ರು. ನಾನು ಸ್ವಲ್ಪ ರಿಸರ್ವ್ಡ್ ಇದ್ದೀನಿ. ಸೊ ಒಂದು ಮೊದಲನೇ ಮೂವಿಗೆ ಒಂದು ಕ್ಯಾರೆಕ್ಟರ್ ಸ್ವಲ್ಪ ಕನೆಕ್ಟೆಡ್ ಇದ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ ಅನ್ನಿಸ್ತು. ಆ್ಯಂಡ್ ಕತೆ ತುಂಬ ಸೂಪರ್ ಆಗಿತ್ತು. ಸೊ ಯಾ, ಕಂಗ್ರಾಚುಲೇಷನ್ ಬ್ರದರ್ ಟೈಟಲ್ ಕೇಳಿದಾಗ ನಿಮ್ಗೆ ಏನು ಫ್ಲಾಶ್ ಆಯ್ತು ಅಂತೇಳಿ? ಆಕ್ಚುಲಿ ಕತೆ ಫಸ್ಟ್ ಹೇಳಿದ್ರು, ಕತೆ ಕೇಳಿದ್ ನೆಕ್ಸ್ಟ್ ಮಿನಿಟ್ ಕಂಗ್ರಾಚುಲೇಷನ್ಸ್ ಬ್ರದರ್ ಅಂತ ಮೂವಿ ಹೆಸರು ಅಂತ ಹೇಳಿದ್ರು. ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಿತ್ತು. ಸೊ ಯಾ, ತುಂಬಾ ಇಷ್ಟ ಆಯ್ತು. ಸಿನಿಮಾದ ವಿಚಾರಕ್ಕೆ ಬರೋದು, ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ನೋಡಿದ್ರೆ ಒಬ್ಬ ಗಂಡನಿಗೆ ಇಬ್ರು ಹೆಂಡ್ತಿರು ಅನ್ನೋ ತರ ಪೋರ್ಟ್ರೇ ಇದೆ. ಒಬ್ಬ ಹೀರೋಗೆ ಇಬ್ರು ನಾಯಕಿಯರು. ಹೆಂಗೆ ಇದು ಸಾಧ್ಯನಾ? ಸಾಧ್ಯ ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಸಾಧ್ಯನಾ? ಸಿನಿಮಾದಲ್ಲಿ ನೀವೇ ನೋಡ್ಬೇಕು, ಜನರು ನೋಡ್ಬೇಕು. ಎಲ್ಲ ತುಂಬಾ ಫನ್ ಆಗಿದೆ, ಫನ್ ಎಲಿಮೆಂಟ್ಸ್ ಇದೆ, ಲವ್ ಇದೆ, ಫ್ರೆಂಡ್ಶಿಪ್ ಇದೆ. ಎಲ್ಲರೂ ತುಂಬಾ ಮಜಾ ಮಾಡ್ತಾರೆ ಫಾರ್ ಶೋರ್. ಅಂದ್ರೆ ಯಾವ ತರ ಜಾನರ್ ಕತೆ ಇದು? ಅಂದ್ರೆ ಐ ಮೀನ್ ಕಾಲೇಜು ಈ ತರ ಹೋಗುತ್ತಾ ಹೇಗೆ? ಕಾಲೇಜ್ ಎಲ್ಲ IT ಡಿಪಾರ್ಟ್ಮೆಂಟ್ ಇರುತ್ತೆ. ಅಂಡ್ ತುಂಬಾ ಜಾನರ್ ಅಂತ ಬಂದು ರಾಮ್ ಕಾಮ್ ಮೂವಿ. ಯಾ, ತುಂಬಾ ಕಿರಿಕ್ ಪಾರ್ಟಿ ಜಾನರ್ ತರ ಇದೆ. ಫಾರ್ ಶೋರ್ ಎಂಜಾಯ್ ಮಾಡ್ತಾರೆ. ಅದನ್ನ ಎಷ್ಟು ಎಂಜಾಯ್ ಮಾಡಿದಾರೋ ಅಷ್ಟೇ ನಮ್ಮ ಮೂವಿನೂ ಕೂಡ ಎಂಜಾಯ್ ಮಾಡ್ತಾರೆ. ನಿಮಗೆ ಯಾವತ್ತಾದ್ರೂ ಕಂಗ್ರಾಚುಲೇಷನ್ಸ್ ಅಂತ ಯಾರಾದ್ರೂ ಹೇಳಿದ್ದು ನೆನಪಿದ್ಯಾ? ಕಂಗ್ರಾಚುಲೇಷನ್ಸ್ ಶೋರ್, ಎಕ್ಸಾಮ್ ಅಲ್ಲಿ ಪಾಸ್ ಆದಾಗ ಅಂಡ್ ಮೂವಿ ಸಿಕ್ತಾಗ, ಐ ಮೀನ್ ಆಬ್ವಿಯಸ್ಲಿ ಸಿಕ್ತಾಗ ಕಂಗ್ರಾಚುಲೇಷನ್ಸ್ ತುಂಬಾ ಕಡೆ ಹೇಳ್ತಾರೆ, ತುಂಬಾ ಯೂಸ್ ಮಾಡ್ತಾರೆ. ಸಂತು ಅವ್ರ ಜೊತೆ ಕೆಲಸ ಮಾಡಿದ್ದು, ಡೈರೆಕ್ಟರ್ ಜೊತೆ. ಸೊ ಹಿಂಗ ಅನ್ನಿಸ್ತು? ಯಾಕೆ ಅವರ ಡೆಡಿಕೇಶನ್ಸ್ ಆಗಿರ್ಬೋದು, ಸಿನಿಮಾ ಮೇಲಿನ ಪ್ಯಾಷನ್ ಬಗ್ಗೆ ನೀವೇನ್ ಹೇಳ್ತೀರಾ? ಫಸ್ಟ್ಲಿ ಸಂತು ಸರಿಗೆ ಬಿಗ್ ಥ್ಯಾಂಕ್ಸ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಬಿಕಾಸ್ ಆ್ಯಂಡ್ ಆಲ್ಸೋ ಈ ಜರ್ನಿನ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅವರು. ಈಸ್ ದ ಹೆಡ್ ಆಫ್ ದ ಫ್ಯಾಮಿಲಿ ಆ್ಯಂಡ್ ಫ್ಯಾಮಿಲಿನ ಎಲ್ಲ ಹಿಂಗೆ ಹಿಡ್ಕೊಂಡಿರ್ತಾರಲ್ಲ, ಆ ಥರ ಫೀಲ್ ಇತ್ತು. ಬಿಕಾಸ್ ತುಂಬ ಪೇಷನ್ಸಿಂದ, ತುಂಬ ಎಲ್ಲಾರನ್ನೂ ನಗ್ನಗ್ತಾ ಮಾತಾಡ್ಸ್ಕೊಂಡು ತುಂಬ ಚೆನ್ನಾಗಿ ಜರ್ನಿನ ನಡೆಸ್ಕೊಟ್ಟಿದ್ದಾರೆ. ಸೊ ಕೊನೆಯದಾಗಿ ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ನಿಮ್ಮ ಫಸ್ಟ್ ಸಿನಿಮಾ, ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತಿದೆ, ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಸ್ವಲ್ಪ ಭಯ ಕೂಡ ಇದೆ. ಅಂಡ್ ನೋಡ್ಬೇಕು ಜನರು ಹೇಗೆ ಒಪ್ಕೋತಾರ ಏನು ಅಂತ. ನಿಮ್ಮ ಹಿನ್ನೆಲೆ ಹೇಳಿ, ನೀವು ಏನ್ ಮಾಡ್ಕೊಂಡಿರೋದು ಸಿನಿಮಾ ಬಗ್ಗೆ, ಅಥವಾ ಸಿನಿಮಾ ಮೇಲಿನ ಇಂಟ್ರೆಸ್ಟ್ ಯಾವಾಗ ಉಟ್ಕೊಂಡಿರೋದು? ಸಿನಿಮಾ ಮೇಲೆ ಇಂಟ್ರೆಸ್ಟ್ ಬಂದಿದ್ದು ಒಂದು ಆಡ್ ಶೂಟ್ ಮಾಡ್ದಾದ್ಮೇಲೆ. ಅಣ್ಣ ಆಡ್ ಶೂಟ್ ಮಾಡಿಸಿದ್ದ. ಅದ ನಂತರ ನನಗೆ ಆಕ್ಟಿಂಗ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಕ್ಲಾಸಸ್ಗೆ ಹೋದೆ, ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ನನಗೆ ಗೊತ್ತಿರಲಿಲ್ಲ ಈ ತರ ಒಂದು ಇಂಟ್ರೆಸ್ಟ್ ನನ್ನಲ್ಲಿದೆ ಅಂತ. ಸೊ ಯಾ, ಅಲ್ಲೇ ಡಿಸ್ಕವರ್ ಆಗಿದ್ದು. ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಕಂಗ್ರಾಚುಲೇಷನ್ ಬ್ರದರ್ ಸಿನಿಮಾದ ನಾಯಕಿ ಮಾತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ ಪವರ್, ಟಿವಿ ಬೆಂಗಳೂರು.